ಗೋಕರ್ಣ ಗ್ರಾಮ ದೇವತೆಯಾದ ಭದ್ರಕಾಳಿ ಹಾಗೂ ಪರಿವಾರ ದೇವರ ಬಂಡಿ ಹಬ್ಬ ಕಳೆದ ರವಿವಾರದಿಂದ ಪ್ರಾರಂಭವಾಗಿದ್ದು, ಶ್ರೀದೇವಿಯ ಕಳಸ ಪಾರಂಪರಿಕ ಸ್ಥಳಗಳಿಗೆ ಆಕರ್ಷಕ ಮೆರವಣಿಗೆಯೊಂದಿಗೆ ಸಾಗುವುದು, ಸಂಜೆ ಆಡುಕಟ್ಟೆಯಲ್ಲಿ ನಡೆಯುವ ಮೂಕ ನರ್ತನ ಎಲ್ಲರನ್ನ ಆಕರ್ಷಿಸುತ್ತಿದೆ. ದೈವಿಕತೆ, ಧಾರ್ಮಿಕತೆಯ ಜೊತೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಸಾವಿರಾರು ವರ್ಷಗಳಿಂದ ಆಚರಿಸುತ್ತಾ ಬಂದಿರುವ ಪ್ರಾಚೀನ ಹಬ್ಬದಲ್ಲಿ ಸಹಸ್ರಾರು ಜನರು ಪಾಲ್ಗೊಳ್ಳುತ್ತಿದ್ದಾರೆ. ಅಕ್ಷಯ ತೃತೀಯದಂದು ಆರಂಭಗೊಂಡ ಬಂಡಿ ಹಬ್ಬ ನಂತರದ ದಿನ ಶ್ರೀದೇವಿಯ ಕಳಶೋತ್ಸವ ಕೋಟಿ ತೀರ್ಥ ಕಟ್ಟೆ ಮುಖ್ಯ ಕಡಲ ತೀರದ ಬಳಿಯ ಎತ್ತರದ ಪರ್ವತದಲ್ಲಿರುವ ಮಾಣೇಶ್ವರ ಮಂದಿರಕ್ಕೆ ಶ್ರೀದೇವಿಯ ಕಳಶ ತೆರಳುತ್ತದೆ. ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಸೇರುವುದು, ವಿವಿಧ ಸ್ಥಳದಲ್ಲಿ ದೇವಿಯಲ್ಲಿ ತಮ್ಮ ಕಷ್ಟಗಳನ್ನ ಹೇಳಿಕೊಂಡು ಪರಿಹಾರ ಕೇಳಿಕೊಳ್ಳುವುದು ಬಹು ವಿಶೇಷವಾಗಿ ನಡೆಯುತ್ತದೆ. ಮಾಣೇಶ್ವರ ಮಂದಿರಕ್ಕೆ ವೇಗವಾಗಿ ಕಳಸ ಮುಟ್ಟಲು ಹತ್ತಿ ಸಾಗುವುದು ಬಹು ಆಕರ್ಷಕವಾಗುತ್ತದೆ. ಆಡುಕಟ್ಟೆಯಲ್ಲಿ ದೇವಿಯ ಮುಂದೆ ಮೂಕ ನರ್ತನ ನಡೆಯುವುದು ಬಹು ವಿಶೇಷವಾಗಿದ್ದು, ಅಷ್ಟ ದಿಕ್ಕಿನಲ್ಲಿ ದೇವಿಯ ಮುಂದೆ ಮೂಕವಾಡಿಸಿ ಆರಾಧಿಸಲಾಗುತ್ತದೆ. ಮರದಿಂದ ತಯಾರಾದ ಬಂಡಿಗೆ ವಿವಿಧ ಹಣ್ಣು ಕಾಯಿಗಳನ್ನ ಭಕ್ತರು ಸಮರ್ಪಿಸುತ್ತಾರೆ. ಇದನ್ನ ಸರಿಯಾಗಿ ಜೋಡಿಸಿದ ಬಳಿಕ ವಿವಿಧ ದೈವಿಕ ಕಾರ್ಯ ನೆರವೇರಿಸಿ ಬಳಿಕ ಸಂಜೆ ಅಪಾರ ಸಂಖ್ಯೆಯ ಭಕ್ತರು ಬಂಡಿ ತೇರು ಎಳೆದು ಸಂಭ್ರಮಿಸುತ್ತಾರೆ. ಈ ಬಾರಿ ಏಪ್ರಿಲ್ 25ರಂದು ಸಂಜೆ 6 ಗಂಟೆಯ ನಂತರ ನಡೆಯಲಿದೆ. ಏಪ್ರಿಲ್ 26ರಂದು ದೇವಿ ಹರಕೆ ಅರ್ಪಿಸುವುದರೊಂದಿಗೆ ಹಬ್ಬಕ್ಕೆ ತೆರೆ ಬೀಳಲಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಕೃಷಿ ಕ್ಷೇತ್ರದಲ್ಲಿನ ಹೊಸ ಬದಲಾವಣೆಗಳು ಪ್ರತಿ ರೈತರನ್ನ ತಲುಪಬೇಕು. ಈ ದಿಸೆಯಲ್ಲಿ ಎಫ್ಕೆಸಿಸಿಐನ ಪ್ರಯತ್ನ ಉತ್ತಮವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಆಯೋಜಿಸಿದ್ದ ಗ್ಲೋಬಲ್ ಅಗ್ರಿಗೇಟ್ ಸಮಿಟ್ 2026 ಉದ್ಘಾಟಿಸಿ ಮಾತನಾಡಿದ ಅವರು, ಕೃಷಿ ವಿವಿ ಹಾಗೂ ಎಫ್ಕೆಸಿಸಿಐ ಸಹಭಾಗಿತ್ವದಲ್ಲಿ ಆಯೋಜಿಸಿದ್ದ ಗ್ಲೋಬಲ್ ಅಗ್ರಿಗೇಟ್ ಸಮಿಟ್ 2026 ರೈತರಿಗೆ ಸಹಕಾರಿಯಾಗಿದೆ. ರೈತರಿಗೆ ಉಪಯುಕ್ತವಾದ ಈ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಹಾಗೂ ಯಂತ್ರೋಪಕರಣಗಳ ವಸ್ತು ಪ್ರದರ್ಶನ ಏರ್ಪಡಿಸಿರುವುದು ಉತ್ತಮವಾಗಿದೆ. ಆದರೆ ವಸ್ತು ಪ್ರದರ್ಶನವನ್ನ ಪ್ರತ್ಯೇಕವಾಗಿ ಆಯೋಜಿಸುವುದು ಉತ್ತಮವಾಗಿದೆ. ಇಂಥ ಕಾರ್ಯಕ್ರಮದಲ್ಲಿ ರೈತರು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸುವಂತಾಗಬೇಕು ಎಂದರು. ಇಂದಿನ ಯುವ ಜನತೆ ಕೃಷಿಯಿಂದ ವಿಮುಖರಾಗುತ್ತಿದ್ದಾರೆ. ಕೃಷಿ ಲಾಭದಾಯಕವಾದರೆ ಯುವ ಜನತೆ ಸಹಜವಾಗಿ ಕೃಷಿಯತ್ತ ಮುಖ ಮಾಡ್ತಾರೆ. ಸರ್ಕಾರ ಕೃಷಿಯನ್ನ ಲಾಭದಾಯಕಗೊಳಿಸಲು ಹಲವು ಯೋಜನೆಯನ್ನ ರೂಪಿಸಿ ಈ ಉದ್ದೇಶಕ್ಕೆ ಕೈಗಾರಿಕೆಗಳು ಕೈಜೋಡಿಸಬೇಕು ಎಂದರು. ಗ್ರಾಮೀಣಾಭಿವೃದ್ಧಿಯಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದ್ದು, ಕೃಷಿ ಕ್ಷೇತ್ರದಲ್ಲಿಯೂ ಹೂಡಿಕೆಗಳು ಹೆಚ್ಚಾಗಬೇಕು. ಆಗ ಮಾತ್ರ ಕೃಷಿ ಲಾಭದಾಯಕವಾಗಲಿದೆ ಎಂದರು. ನನಗೆ ಎಫ್ಕೆಸಿಸಿನವರು ಇದ್ದಾರೆ, ಬಹಳ ಸಂತೋಷ. ರೈತರು ಕೆಲವೇ ಜನ ಇದ್ದಾರೆ. ಯಂತ್ರಗಳನ್ನು ಒದಗಿಸ್ತಕ್ಕಂಥವ್ರು, ತಯಾರು ಮಾಡ್ತಕ್ಕಂಥವ್ರು, ಮತ್ತು ಸಾವಯವ ಪದಾರ್ಥಗಳಿಂದ, ಕೃಷಿ ಪದಾರ್ಥಗಳಿಂದ ಆಗಿರ್ತಕ್ಕಂಥ ಮೌಲ್ಯವರ್ಧನೆ ಏನೇನಾಗಿದೆ ಅವೆಲ್ಲನೂ ಕೂಡ ನಿಮ್ಮ ಎಕ್ಸಿಬಿಷನ್ನಲ್ಲಿ ವಸ್ತು ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ನನ್ನ ಪ್ರಕಾರ ವಸ್ತು ಪ್ರದರ್ಶನ ಸಪ್ರೇಟಾಗಿರಬೇಕು. ಇಲ್ಲದೆ ಹೋದರೆ ನಿಮ್ಮ ವಸ್ತು ಪ್ರದರ್ಶನ ಏರ್ಪಾಡು ಮಾಡಿದ್ದೀರಲ್ಲ, ಅಲ್ಲಿ ಹೆಚ್ಚು ಜನ ಅಲ್ಲಿ ಸೇರ್ಕೊಂಡ್ಬಿಡ್ತಾರೆ. ನಿಮ್ಮ ಕಾರ್ಯಕ್ರಮಕ್ಕೆ ಭಾಳ ಕಡಿಮೆ ಜನ ಇರ್ತಾರೆ. ಸೊ ಅದನ್ನು ಇನ್ನು ಮುಂದೆ ಮಾಡುವಾಗ, ಇಂಥ ಕಾರ್ಯಕ್ರಮಗಳನ್ನು ಮಾಡುವಾಗ ವಸ್ತು ಪ್ರದರ್ಶನ ಬೇರೆ ಇರಬೇಕು. ಆಮೇಲೆ ಕಾರ್ಯಕ್ರಮ, ಸಮಾರಂಭ, ಮುಖ್ಯ ಕಾರ್ಯಕ್ರಮ ಬೇರೆ ಇರಬೇಕು. ಆ ರೀತಿ ಮಾಡಿದ್ರೆ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಸೂಚಿಸಲಿಕ್ಕೆ ಬಯಸ್ತಾ ಇದ್ದೆ. ಅಲ್ವೇನ್ರಿ? ನೀವೆಲ್ಲ ಒಪ್ಕೋತೀರಲ್ವಾ? ಈಗಾಗಲೇ ಕೃಷಿ ಸಚಿವರು ವಿಜಯ ನಿರಾಣಿ ಅವರು ಇಎಸ್ಐ ಮತ್ತು ಇಎಸ್ಐಸಿನ ನಡುವಿನ ಸಮನ್ವಯತೆ ಕೊರತೆಯನ್ನು ಪರಿಹರಿಸುವ ಉದ್ದೇಶದಿಂದ ಇನ್ನು ಮುಂದೆ ವಿಮಾ ಕಾರ್ಮಿಕ ಆಸ್ಪತ್ರೆಗಳು ಸೊಸೈಟಿಯ ಅಡಿಯಲ್ಲಿ ಕಾರ್ಯನಿರ್ವಹಿಸಲಿದ್ದು, ಮೇ 15ರ ಒಳಗಾಗಿ ದಾಂಡೇಲಿಯ ಕಾರ್ಮಿಕರ ವಿಮಾ ಆಸ್ಪತ್ರೆಯಲ್ಲಿರುವ ವೈದ್ಯರ ಕೊರತೆಯನ್ನು ಹೋಗಲಾಡಿಸಿ ತಜ್ಞ ವೈದ್ಯರನ್ನ ನೇಮಕ ಮಾಡಲಾಗುವುದು ಎಂದು
ಕಾರ್ಮಿಕ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ಸಲ್ಮಾ ಕೆ ಫಹೀಂ ಭರವಸೆ ನೀಡಿದರು. ಶುಕ್ರವಾರ ದಾಂಡೇಲಿಯ ಕಾರ್ಮಿಕರಿಗೆ ವಿಮಾ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ ಸಲ್ಮಾ ಕೆ ಫಹೀಂ, ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಸೊಸೈಟಿ ಅಡಿಯಲ್ಲಿ ಕಾರ್ಮಿಕರಿಗೆ ವಿಮಾ ಆಸ್ಪತ್ರೆ ಇನ್ನು ಮುಂದೆ ನಿರ್ವಹಣೆಗೊಳ್ಳಲಿವೆ. ಅವಶ್ಯ ಸಿಬ್ಬಂದಿಗಳ ಹಾಗೂ ವೈದ್ಯರ ನೇಮಕ, ಔಷಧಿ ವಿಚಾರ ಹಾಗೂ ಆಸ್ಪತ್ರೆಯ ನಿರ್ವಹಣೆಯನ್ನ ತ್ವರಿತವಾಗಿ ನೆರವೇರಿಸಲಾಗುತ್ತದೆ. ದಾಂಡೇಲಿ ಆಸ್ಪತ್ರೆ ಸಮಸ್ಯೆ ಬಗೆಹರಿಯಲಿದೆ ಎಂದು ಹೇಳಿದರು. So ಅದಕ್ಕೆ ಅದು ನೆಕ್ಸ್ಟ್ ಸೊ ಅದು ಆದ ತಕ್ಷಣ ವಿ ವಾಂಟ್ ದೆಮ್ ಟು ಕಮ್ ಅಂಡ್ ರಿಪೋರ್ಟ್. ಇದು ಡೈರೆಕ್ಟ್ ಟ್ರಾನ್ಸ್ಫರ್ ಸೀಸನ್ ಇದೆ, ಆ ಟೈಮ್ನಲ್ಲಿ ಮಾಡಿಬಿಟ್ಟು ವಿ ವಾಂಟ್ ದೆಮ್ ಟು ಕಮ್ ಅಂಡ್ ಟು ಮೀ. ಸೊ ಮೋಸ್ಟ್ಲಿ May 15th ವರೆಗೂ ಡಾಕ್ಟರ್ಸ್ ಹೇಳಿ ಪೋಸ್ಟಿಂಗ್ ಮಾಡಿ ಈ ಸಂದರ್ಭದಲ್ಲಿ ಮಾತನಾಡಿದ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ, ಕಾರ್ಮಿಕ ವಿಮಾ ಆಸ್ಪತ್ರೆ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಹಲವು ಬಾರಿ ಮನವಿಗಳನ್ನ ನೀಡಲಾಗಿದೆ. ಆದರೆ ಈವರೆಗೂ ಕೂಡ ಸಮಸ್ಯೆ ಪರಿಹಾರ ಆಗಿಲ್ಲ. May 15ರ ಒಳಗೆ ಸಮಸ್ಯೆ ಪರಿಹರಿಸದೇ ಇದ್ದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು. ಊರ್ ಕಾಳಜಿ ಇಲ್ಲ, ಊರ್ ಕಾರ್ಮಿಕರ ಬಗ್ಗೆ ಇಲ್ಲ. ಹಾರ್ಟ್ ಬಂದ್ರು ಈಗ ದಾಂಡೇಲಿ ಹಾರ್ಟ್ ಪೇಷಂಟ್ ಡಾಕ್ಟರ್ಗಳು ಇಲ್ಲ. ಒಬ್ಬರೇ ಸೀನಿಯರ್ ಡಾಕ್ಟರ್ ಇದ್ದಾರೆ, ಅವ್ರಿಗೂ ಏಜ್ ಆಗಿದೆ. ಸರ್ ನನಗೆ ಒಂದೇ ಇವತ್ತು ತಾವು ಬಂದಿದ್ರಿ ಮೇಡಮ್, ಫಸ್ಟ್ ಟೈಮ್ ಬಂದಿದ್ದಾರೆ. ನನ್ನ ಅನ್ಸಿಕೆ ಸರ್ಕಾರ ಸೆಕ್ರೆಟರಿ ಬಂದಿದ್ದೆ ಫಸ್ಟ್ ಟೈಮ್ ಅನಿಸ್ತದೆ. ನಂದೊಂದು ಮನವಿ ಕುಂತವ್ರು ಎಲ್ಲರೂ ಕೂಡಿ ಇವತ್ತು ನೀವೊಂದು ಆಶ್ವಾಸನ ಅಲ್ಲ, ಒಂದು ಗ್ಯಾರಂಟಿ ಕೊಟ್ಟು ಹೋಗ್ಬೇಕು, ಡಾಕ್ಟರ್ ಇಷ್ಟು ದಿನದೊಳಗೆ ಕಳಿಸ್ತೀವಿ ಅಂತ ಹೇಳಿ. ನಮ್ಗೆ ಅದು ಬೇಕಾಗಿದೆ, ಬಹಳ ಪರಿಸ್ಥಿತಿ ಗಂಭೀರ ಇದೆ ಊರಿಗೆ. ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್ ಮಾತನಾಡಿ, ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಕೂಡ ಹುಬ್ಬಳ್ಳಿ ಹಾಗೂ ಬೆಳಗಾವಿಗಳಿಗೆ ರೆಫರ್ ಮಾಡುವಂತಹ ಅನಿವಾರ್ಯತೆ ಈ ಆಸ್ಪತ್ರೆಯಲ್ಲಿದೆ. ಇವರು ಒಬ್ಬ ವೈದ್ಯರಿಂದ ಯಾವ ಕೆಲಸವನ್ನೂ ಮಾಡಲು ಸಾಧ್ಯವಾಗ್ತಿಲ್ಲ. ಹಾಗಾಗಿ ತಕ್ಷಣ ವೈದ್ಯರ ಕೊರತೆಯನ್ನ ನಿವಾರಿಸಬೇಕು ಎಂದರು. ಕಾರ್ಮಿಕ ಮುಖಂಡ ರಾಜೇಸಾಬ್ ಕೆಸನೂರು ಮಾತನಾಡಿ, ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳ ಗುತ್ತಿಗೆದಾರರು ಹೊರಗಿನವರಾಗಿದ್ದು ಸ್ಥಳೀಯ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ತಿಲ್ಲ ಎಂದರು. ನಾಗರಿಕ ಪ್ರಮುಖರಾದ ಕರೀಂ ಅಜ್ರೇಕರ್, ಫಿರೋಜ್ ಫಿರ್ದಾದೆ, ಹನುಮಂತ ಕಾರ್ಗಿ, ಸಂತೋಷ್ ಬುಲ್ಬುಲೆ, ದೀಪಕ್ ಸಾಮಂತ್ ಮೊದಲಾದವರು ಮಾತನಾಡಿ ಇಎಸ್ಐ ಆಸ್ಪತ್ರೆಯ ಸಮಸ್ಯೆಗಳು ಹಾಗೂ ಕಾರ್ಮಿಕರಿಗಾಗುತ್ತಿರುವ ಅನಾನುಕೂಲತೆಗಳ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಕರಾವಿ ಯೋಜನೆಯ ವೈದ್ಯಕೀಯ ಸೇವೆಗಳ ಆಯುಕ್ತ ಡಾಕ್ಟರ್ ದಿನೇಶ್ ವೈ, ಹುಬ್ಬಳ್ಳಿಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಯೂನುಸ್ ನಜ್ಮಿ, ಕಾರವಾರ ಮೆಡಿಕಲ್ ಕಾಲೇಜಿನ ಅಧೀಕ್ಷಕ ಡಾಕ್ಟರ್ ನರೇಶ್ ಪಾವಸ್ಕರ್, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್, ಇಎಸ್ಐ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಜಿಎಸ್ ಸೈಯದ್ ಮೊದಲಾದವರಿದ್ದರು. ಆಸ್ಪತ್ರೆ ಕಾರ್ಯಾಲಯ ಅಧೀಕ್ಷಕ ವಿನಾಯಕ್ ಪವಾರ್ ಉಪಸ್ಥಿತರಿದ್ದರು. ಹೊನ್ನವರ ತಾಲೂಕಿನ ಮುಗ್ವಾದ ಸುರಕಟ್ಟೆಯ ಶ್ರೀ ಬಿಳಿಯಮ್ಮ ದೇವಿ ದೇವಸ್ಥಾನದ ಕಲಾವೃತ್ತಿ ಶಿಖರ ಪ್ರತಿಷ್ಠಾಪನೆ ಚಂಡಿ ಹವನ ಏಪ್ರಿಲ್ 25ರಿಂದ 27ರವರೆಗೆ ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ವಿಜಿ ಹೆಗಡೆ ಗುಡ್ಡೆ ತಿಳಿಸಿದರು. ಸುರಕಟ್ಟೆಯ ಶ್ರೀ ಬಿಳಿಯಮ್ಮ ದೇವಿ ದೇವಸ್ಥಾನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 25ರಂದು ಕಲಾವೃತ್ತಿ, ಏಪ್ರಿಲ್ 26ರಂದು ಶಿಖರ ಪ್ರತಿಷ್ಠಾಪನೆ, ಏಪ್ರಿಲ್ 27ರಂದು ಚಂಡಿ ಹವನ ನಡೆಯಲಿದೆ. ದೇವಸ್ಥಾನಕ್ಕೆ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಾಮ್ರದ ಹೊದಿಕೆ ಮಾಡಲಾಗಿದೆ ಎಂದು ತಿಳಿಸಿದ್ರು. 100 ವರ್ಷಗಳಿಂದ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಭಜನೆ ನಡೆದುಕೊಂಡು ಬಂದಿದೆ. ವಾರ್ಷಿಕವಾಗಿ ಚಂಡಿ ಹವನ, ಸಪ್ತಶತಿ ಪಾರಾಯಣ ಮೊದಲಾದವು ನಡೆಯುತ್ತವೆ ಎಂದು ಹೇಳಿದ್ರು. ವಿದ್ವಾನ್ ಗಣೇಶ್ ಭಟ್ ಮಾತನಾಡಿ, ಶ್ವೇತಾಂಬಿಕೆ ಪರಿವಾರ ಸಮೇತ ವಲ್ಮೀಕವಾಗಿದೆ. ವೀರಭದ್ರ ಬಂಡಿಬಕ್ಕ ಕೆಂಡದ ವೀರ ಪರಿವಾರದ ದೇವರಾಗಿದೆ ಎಂದು ತಿಳಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಆಡಳಿತ ಸಮಿತಿ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ ಹೆಗಡೆ, ಉಪಾಧ್ಯಕ್ಷ ಎಂಎಸ್ ಹೆಗಡೆ ಕಣ್ಣಿಮನೆ, ಜಂಟಿ ಕಾರ್ಯದರ್ಶಿ ಮಂಜುನಾಥ್ ಹೆಗಡೆ, ಪ್ರಕಾಶ್ ಹೆಗಡೆ, ರವಿ ಭಟ್ ಇದ್ದರು. ಇಂದು ಈ ಕಾರ್ಯಕ್ರಮ ನಡೀತಾ ಇದ್ದದ್ದು ಕಲಾವೃದ್ಧಿ, ಶಿಖರ ಪ್ರತಿಷ್ಠಾಪನೆ ಮತ್ತು ಚಂಡಿ ಹವನ ಇದು ನಡೀತಾ ಇದೆ. 25, 26, 27ರಂದು ಬಹುಶಃ ತಾಮ್ರದ ಹೊದಿಕೆಯನ್ನು ಮಾಡಬೇಕು ಅಂತ ಹೇಳಿ ಭಾಳಷ್ಟು ದಿವಸದಿಂದ ನಮ್ಮೊಂದು ಕನಸಾಗಿತ್ತು. ಯಾಕೆಂತಂದರೆ ದೇವಿಗೆ ಒಂದು ಈ ತಾಮ್ರದ ಹೊದಿಕೆ ಮಾಡಿ ಬಹುಶಃ ಭಾಳಷ್ಟು ಸಮಯಗಳು ಸಂದವು, ಶತಮಾನವೇ ಸಂದಿರ್ಬೋದು. ಈ ಸಂದರ್ಭದಲ್ಲಿ ತಾಮ್ರದ ಹೊದಿಕೆಯನ್ನು ಮಾಡಬೇಕು ಅಂತ ನಾವು ವಿಚಾರ ಮಾಡಿದಾಗ ನಮಗೆ ಭಾಳಷ್ಟು ಜನ ಸಹಾಯ ಸಹಕಾರ ನೀಡಿದರು, ಭಾಳಷ್ಟು ಜನ ಕೈ ಜೋಡಿಸಿದರು. ನಾವು ಆದ್ದರಿಂದ ಈ ತಾಮ್ರದ ಹೊದಿಕೆಯನ್ನು ಯಶಸ್ವಿಯಾಗಿ ನಾವು ನೆರವೇರಿಸಿದ್ದೇವೆ. ಸುಮಾರು 25 ಲಕ್ಷ ರೂಪಾಯಿ ಬಜೆಟಿನ ಈ ಕಾರ್ಯಕ್ರಮಕ್ಕೆ ಅನೇಕ ದಾನಿಗಳು, ಅನೇಕ ಭಕ್ತರು, ಅನೇಕ ಅಭಿಮಾನಿಗಳು
ದೇವಿಯ ಆರಾಧಕರು ಇವರೆಲ್ಲರೂ ಕೂಡ ತಾನೆಂದು ಬಂದು ಸೇವೆ ಮಾಡಲಿಕ್ಕೆ ಮುಂದಾದರು. ನಾವು ಅದಕ್ಕೆ ಈಗ ತಾಮ್ರ ಹೊದಿಕೆಯ ನಂತರ ಕಾರವಾರ ಅರಣ್ಯ ಇಲಾಖೆ ಕಚೇರಿ ಹಾಗೂ ಐಸ್ ಫ್ಯಾಕ್ಟರಿ ಸುತ್ತಮುತ್ತಲಿನ ಸರ್ವಿಸ್ ರಸ್ತೆ ಉದ್ದಕ್ಕೂ ಸ್ವಚ್ಛತೆಯ ಶ್ರಮದಾನ ಮಾಡಿದ ಆರ್ಡಿ ಬ್ರದರ್ಸ್ ತಂಡದವರು ಸಾರ್ವಜನಿಕರು ಎಸೆದ ಕಸದ ರಾಶಿಯನ್ನೇ ಸಂಗ್ರಹಿಸಿ ಸ್ವಚ್ಛಗೊಳಿಸಿದ್ದಾರೆ. ಈ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಆರ್ಡಿ ಬ್ರದರ್ಸ್ ಮಾಲೀಕ ರಾಹುಲ್ ದೇವಿದಾಸ್ ನಾಯ್ಕ್ ತ್ಯಾಜ್ಯವನ್ನ ಎಸೆಯದಂತೆ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಸೇವಿಸಿ ದನ ಕರುಗಳು ಸಾವಿಗೀಡಾಗುತ್ತಿವೆ, ಪರಿಸರದಲ್ಲಿ ರೋಗ ರುಜಿನಗಳು ಹರಡುತ್ತಿವೆ. ಕಾರವಾರ ನಗರಕ್ಕೆ ಸುಂದರ ನಗರ ಎಂದು ಎಲ್ಲರೂ ಗುರುತಿಸುವ ಸಂದರ್ಭದಲ್ಲಿ ಈ ರೀತಿ ತ್ಯಾಜ್ಯ ಎಸೆದು ನಗರದ ಅಂದಗೆಡಿಸುವುದು ಸೂಕ್ತವಲ್ಲ ಎಂದು ಅವರು ಮನವಿ ಮಾಡಿದ್ದಾರೆ. ನಮಸ್ಕಾರ, ನಾನು ರಾಹುಲ್ ದೇವಿದಾಸ್ ನಾಯ್ಕ್ ಮಾತಾಡೋದು, ಆರ್ಡಿ ಬ್ರದರ್ಸ್ ಮಾಲೀಕ. ಇದು ಇಲ್ಲಿ ನೀವು ಈಗ ಮತ್ತೆ ತ್ಯಾಜ್ಯವನ್ನು ಇಲ್ಲಿ ಮತ್ತೆ ಬಿಸಾಡಬೇಡಿ. ಇದು ಯಾಕಂದರೆ ಇದು ತ್ಯಾಜ್ಯ ಡೈಲಿ ಬಿಸಾಡಿಕೊಂಡು ಪ್ರಾಣಿಗಳಿಗೂ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ, ಮತ್ತು ಜನರಿಗೂ ಭಾಳ ಸಮಸ್ಯೆ ಆಗ್ತಾ ಇದೆ. ಇದು ಸುಂದರವಾದ ಪ್ರದೇಶ ನಮ್ಮದು ಕಾರವಾರ. ಇಲ್ಲಿ ಜನರು ವಾಕಿಂಗು ಮಾಡ್ತಾರೆ, ಮತ್ತು ಇದರಿಂದ ವೈರಸ್ ಎಲ್ಲ ಸ್ಪ್ರೆಡ್ ಆಗ್ತಾ ಇದೆ. ಮತ್ತು ಈ ಥರ ನೀವು ತ್ಯಾಜ್ಯವನ್ನು ಇಲ್ಲಿ ಬಿಸಾಡಬೇಡಿ. ಇವತ್ತು ನಾವು ಇಲ್ಲಿ ಸ್ವಚ್ಛ ಮಾಡ್ತೇವೆ, ಮತ್ತು ಬರೋ ದಿನಗಳಲ್ಲಿ ಇಲ್ಲಿ ಮತ್ತೆ ನೀವು ತ್ಯಾಜ್ಯ ಮತ್ತು ಕಸವನ್ನು ಇಲ್ಲಿ ಮತ್ತೆ ಹಾಕಬೇಡಿ. ಯಾಕಂದರೆ ಆಕಳಿಗೂ ಮತ್ತು ಎಲ್ಲ ಪ್ರಾಣಿಗಳಿಗೂ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಸದ್ಯಕ್ಕೆ ಎಲ್ಲ ಆಕಳು ಇದು ಪ್ಲಾಸ್ಟಿಕನ್ನು ತಿಂದು, ಇದು ಪ್ಲಾಸ್ಟಿಕ್ ಇದು ಬಾಟ್ಲಿ ಎಲ್ಲ ತಿಂದು ಅವ್ರಿಗೆ ಹೊಟ್ಟೆಗೂ ಭಾಳ ಸಮಸ್ಯೆ ಆಗ್ತಾ ಇದೆ. ನೀವು ಬೇಕಾದರೆ ಅದು ರೆಸ್ಕ್ಯೂ ಸೆಂಟ್ರಲ್ಲಿ ಬಂದ್ಕೊಂಡು ನೋಡ್ಬೋದು ಎಷ್ಟು ಟ್ರೀಟ್ಮೆಂಟ್ ನಾವು ಮಾಡಿದಾರಂತ. ಅವರಿಗೆ ಒಂದು ಸಲ ಇದು ತಿಂದ ಮೇಲೆ ಹೊಟ್ಟೆಗೆ ಒಂದು ಪ್ರಾಬ್ಲಮ್ ಆದಮೇಲೆ ಮತ್ತೆ ಅವರಿಗೆ ಗುಣಪಡಿಸ್ಲಿಕ್ಕೆ ಆಗೋದಿಲ್ಲ. ಅವರು ಪಾಪ ಅವ್ರದ್ದು ಜೀವವನ್ನು ಕಳ್ಕೊಳ್ತಾ ಇದ್ದಾರೆ. ಮತ್ತು ಯಾವಾಗಲೂ ಇಲ್ಲಿ ಮತ್ತೆ ಬಿಸಾಡಬೇಡಿ ಇಲ್ಲಿ, ಯಾಕಂದರೆ ನೀವೇ ನೋಡಿ ಎಷ್ಟು ಸುಂದರವಾದ ಇದೆ ಇದು. ಮತ್ತು ಇದೆಲ್ಲ ಇಲ್ಲಿ ಕಸ ಎಲ್ಲ ಮಾಡಿದ್ರೆ ಯಾವ ಥರ ಕಾಣ್ತದೆ ನೀವೇ ನೋಡಿ ಒಂದ್ಸಲ. ನಿಮಗೆ ಎಲ್ಲ ಕಾಳು ಮುಕ್ಕೊಂಡು ನಾನು ಕೇಳ್ಕೊಳ್ತೀನಿ, ಯಾಕಂದರೆ ಇಲ್ಲಿ ದಯವಿಟ್ಟು ಇಲ್ಲಿ ಮತ್ತೆ ಕಸವನ್ನು ಮತ್ತೆ ಬಿಸಾಡಬೇಡಿ ಪ್ಲೀಸ್. ಇದು ನಗರಸಭೆಯವರು ದಿನ ಬೆಳಿಗ್ಗೆ ಗಾಡಿಯನ್ನು ಕಳಿಸ್ತಾರೆ ಸರ್ ಇಲ್ಲಿ, ಅದರಲ್ಲಿ ನೀವು ಕೊಡಿ, ಮತ್ತು ಇಲ್ಲಿ ಮತ್ತೆ ಹಾಕಬೇಡಿ. ಇದರಿಂದ ಮುಂದಿನ ಈಗ ಕ್ರಮ ಏನಿದೆ ಇದ್ರ ಬಗ್ಗೆ ನಗರಸಭೆಯವರು ತಗೊಳ್ಬೇಕಂತ ನಾನು ಕೇಳ್ಕೊಳ್ತೇನೆ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.